ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ವಾಹನ ಸಂಚಾರ ದಟ್ಟಣೆ, ಸಂಚಾರ ಅಸ್ತವ್ಯಸ್ತ, ಕಿರಿಕಿರಿ, ಟ್ರಾಫಿಕ್ ಜಾಮ್ನಿಂದ ಪ್ರಯಾಣಿಕರ ಸಾರ್ವಜನಿಕರಿಗೆ ತೊಂದರೆ. ಹುಕ್ಕೇರಿ ಹೊಸ ಬಸ್ ಸ್ಟಾಂಡ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್, ಬೈಕ್ ವಾಹನ ಸವಾರರ ಪರದಾಟ. ಪ್ರತಿ ಸೋಮವಾರ ಪೇಟೆಯ ದಿನದಂದು ಕಿಕ್ಕಿರಿದ ಟ್ರಾಫಿಕ್, ಸಂಚಾರಿ ದಟ್ಟಣೆಯಿಂದಾಗಿ ವಾಹನ ಸವಾರರು ರಸ್ತೆಯ ಮೇಲೆ ವಾಹನ ನಿಲ್ಲಿಸಿ ಹೋಗ್ತಾರೆ. ರಸ್ತೆ ಬದಿ ವ್ಯಾಪಾರಿ ಟ್ರಾಫಿಕ್ ಜಾಮ್, ತಪ್ಪದ ಕಿರಿಕಿರಿ, ವಾಹನಗಳ ಅಲ್ಲಲ್ಲೇ ನಿಲುಗಡೆ, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪ್ರತಿನಿತ್ಯ ತೊಂದರೆ ಅನುಭವಿಸ್ತಾ ಇದ್ದಾರೆ. ತಾಲೂಕಿನ ಪ್ರಮುಖ ಕೇಂದ್ರವಾಗಿರುವ ಈ ಸಂತೆ ಹತ್ತಾರು ಗ್ರಾಮಗಳಿಂದ ಜನರು ಬಂದು ವಸ್ತುಗಳನ್ನು ಖರೀದಿಸುತ್ತಾರೆ. ರಸ್ತೆ ಕಿರಿದಾಗಿ ಇರುವುದರಿಂದ ಇಂಥ ಸಮಸ್ಯೆ ದಶಕಗಳಿಂದಲೂ ಇಲ್ಲಿಯ ಜನರಿಗೆ ಕಾಡುತ್ತಿದೆ. ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿ ರಸ್ತೆ ದಾಟುವುದು ಬಹಳ ಕಷ್ಟಕರವಾಗಿದೆ. ಎರಡು ಬದಿಯಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿ ಒಂದೊಂದ್ಸಲ ಮಾರ್ಗವೇ ಇಲ್ಲದಂತಾಗಿದೆ. ಹುಕ್ಕೇರಿ ಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ದಲ್ಲಿ ದಿನನಿತ್ಯ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಬೆಳಗಾವಿ ಡಾಕ್ಟರ್ ಭೀಮಾಶಂಕರ್ ಗುಳೇಜ್ ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಯಾಕಂದರೆ ಹೈವೇ ಇರೋದ್ರಿಂದ ನಮ್ಮ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಾವುಗಳು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಂಭವಿಸ್ತಾರೆ ಆಕ್ಸಿಡೆಂಟ್ನಿಂದಾಗಿ. ಹಾಗಾಗಿ ಅದನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಗೋಕಾಕು ಸರ್ಕಲ್ ಮತ್ತು ನಮ್ಮ ನಿಪ್ಪಾಣಿ ಸರ್ಕಲ್ಗೆ ಮತ್ತು ಕಿತ್ತೂರು ಇವೆಲ್ಲ ನ್ಯಾಷನಲ್ ಹೈವೇ ಇರ್ತಕ್ಕಂಥ ಜಾಗಗಳು. ಇನ್ಫ್ಯಾಕ್ಟ್ ಈ ನಮ್ಮ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಕೂಡ ಕವರ್ ಆಗುತ್ತೆ ನ್ಯಾಷನಲ್ ಹೈವೇ. ಸರ್, ಹುಕ್ಕೇರಿ ತಾಲೂಕಾ ಪ್ಲೇಸ್ ಇದು ಒಂದು ಕೂಡ ತಾವು ಆ್ಯಡ್ ಮಾಡ್ಕೊಳಕ್ಕಾಗತ್ತೆ ಸರ್? ಈಗ ನಾವು ಸರ್ಕಾರದ ಮಟ್ಟದಲ್ಲಿ ವಿಚಾರವನ್ನು ತೀರ್ಮಾನ ಮಾಡಬೇಕು ಅಂತ. ಅದು ಸದ್ಯಕ್ಕೆ ನಮಗೆ ಜಾಸ್ತಿ ಇರುವಂಥದ್ದು ಅವಶ್ಯಕತೆ ಇರತಕ್ಕಂಥದ್ದು ಎಲ್ಲಿದೆ ಅಲ್ಲಿ ಪ್ರಸ್ತಾವನೆಗಳನ್ನು ನಾವು ಕಳಿಸಿದ್ದೀವಿ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ ಪಾಟೀಲ್.